ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಸದನ ವ್ಲಾಗ್ಸ್ ಇನ್ ಕನ್ನಡ. ನಾನು ನಿರ್ಮಲಾ. ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಸೊ ನಿನ್ನೆಯ ವ್ಲಾಗಿಂದ ನಿನ್ನೆ ಏನೇನೆಲ್ಲ ನಡೀತು ಏನು ಅನ್ನೋದನ್ನು ನಿನ್ನೆ ವ್ಲಾಗಲ್ಲಿ ಹಾಕಿದ್ನಲ್ವ. ಸೊ ನೆಕ್ಸ್ಟ್ ಡೇ ಏನು ನಡೀತು ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ನೋಡ್ತಿರೋರೆಲ್ಲ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರಿದಿರ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಯ್ಟ್ ಲಾಸ್ ವಿಡಿಯೋಸು ನಾಳೆಯಿಂದ ಬರುತ್ತೆ, ಓಕೆನಾ. ಸೊ ಈ ಒಂದು 2 ವಿಡಿಯೋ ಮಾತ್ರ ನಮ್ಮ ಊರಬ್ಬದು ಇರುತ್ತೆ. ದಯವಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ವಿಡಿಯೋನ ಸ್ಕಿಪ್ ಮಾಡ್ದಿರ ಕೊನೆಯವರೆಗೂ ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತೀನಿ. ಸೊ ಇನ್ನು ಏನೋ ಅಡುಗೆ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ನಾವು ಪೂಜೆಗೆಲ್ಲ ಹೋಗ್ಬಿಟ್ಟು ಬಂದಿದ ತಕ್ಷಣ ಮತ್ತೆ ಈ ಒಂದು ಕೆಲಸಕ್ಕೆ ಜಾಯಿನ್ ಆಗಬೇಕಾಗಿತ್ತು. ಸೊ ಎಲ್ಲರೂ ಒಂದು ಕಡೆಯಿಂದ ಅವರವರ ಒಂದು ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಒಂದು ಅಡುಗೆ ಕೆಲಸ ಮುಗ್ದಿತ್ತು. ನಾವು ಬರೋಷ್ಟೊತ್ತಿಗೆ ಎಲ್ಲ ಮುಗಿಸ್ಬಿಟ್ಟಿದ್ರು ಭಟ್ರು. ಏನಂದರೆ ಮಟನ್ ಸಾಂಬಾರು, ಚಿಕನ್ ಫ್ರೈ, ಹಾಗೆ ಚಿಕನ್ ಕಬಾಬು, ಬೋಟಿ ಫ್ರೈ, ಮುದ್ದೆ, ಒಂದು ಸ್ವೀಟು, ರಸಮು ಮತ್ತು ರೈಸು ಇಷ್ಟು ಮಾಡಿಸಿದ್ದು. ಸಿಂಪಲಾಗಿ ಗಿರಿಯಾನಿ ಎಲ್ಲ ಏನೂ ಮಾಡಿಸ್ಲಿಲ್ಲಪ್ಪ. ಲಾಸ್ಟ್ ಟೈಮ್ ಹಂಗೆ ಮಾಡಿಸ್ಬಿಟ್ಟು ಸಿಕ್ಕಾಪಟ್ಟೆ ವೇಸ್ಟ್ ಆಗೋಯಿತು. ಸೊ ಅದಕ್ಕೋಸ್ಕರ ಈ ಸತಿ ಸ್ವಲ್ಪ ಎಚ್ಚೆತ್ಕೊಂಡು ಯಾವುದೇ ರೀತಿಯಾದಂಥ ಬಿರಿಯಾನಿ ಮಾಡಿಸ್ಲಿಲ್ಲ. ಚೆನ್ನಾಗಿ ಮಾಡಿದರು, ಅಡುಗೆಗಳೆಲ್ಲ ತುಂಬ ಚೆನ್ನಾಗಿ ಮಾಡಿದರು. ಇನ್ನು ಮುದ್ದೆ ಮಾಡಿಕೊಟ್ಟಿದ್ರು, ಅದನ್ನು ಇವಾಗ ತೊಳಸ್ತಾ ಇದ್ವಿ. ಇನ್ನು ಹತ್ತತ್ರ ಒಂದು 60-70 ಮುದ್ದೆ ಆಗುವಷ್ಟು ಮಾಡಿದ್ವಿ. ಏನು ವೇಸ್ಟ್ ಆಗಲಿಲ್ಲಪ್ಪ, ಊಟ ಏನು ವೇಸ್ಟ್ ಆಗಲಿಲ್ಲ. ಮಿಕ್ಕಿರೋದೆಲ್ಲ ಸ್ವಲ್ಪ ಬಾಕ್ಸಲ್ಲಿ ಆಂಟಿಯವ್ರಿಗೆ ಮತ್ತು ನಮ್ಗೆ ಗೊತ್ತಿರೋರಿಗೆಲ್ಲನೂ ಕಳಿಸಿದ್ವಿ. ಯಾವುದೇ ರೀತಿ ಏನು ಗೊತ್ತಾ, ಈ ಹಬ್ಬ ಟೈಮಲ್ಲಿ ಏನಾದರೂ ಐಟಮ್ಸ್ ಅಂದರೆ ಅಡುಗೆ ಮಾಡಿದಾಗ ವೇಸ್ಟ್ ಆಗದಿರ ಖಾಲಿಯಾಗಿ ಹೋಗ್ಬಿಟ್ರೆ ಹಬ್ಬ ಮಾಡಿ ಒಂದು ರೀತಿ ಸಾರ್ಥಕ ಅನ್ನೋ ಥರ ಅನಿಸುತ್ತೆ, ಓಕೆನಾ. ಸೊ ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಾದಂಥ ವೇಸ್ಟ್ ಎಲ್ಲ ಏನೂ ಮಾಡಲಿಲ್ಲ. ಸ್ವಲ್ಪ ವೇಸ್ಟ್ ಆಯಿತು, ಏನಪ್ಪ ಅಂದರೆ ಮುದ್ದೆ ಸ್ವಲ್ಪ ಜಾಸ್ತಿ ಮಾಡಿದ್ರಲ್ವ. ಸೊ ಒಂದು 5-6 ಮುದ್ದೆ ಆಗುವಷ್ಟು ವೇಸ್ಟ್ ಆಯಿತು. ವೇಸ್ಟ್ ಆಗಲಿಲ್ಲ, ನಾವು ನಮ್ಮ ಹಸುಗಳಿದಾವಲ್ಲಪ್ಪ, ಸೊ ಅದಕ್ಕೆ ಹಾಕ್ತೀವಿ. ವೇಸ್ಟ್ ಎಲ್ಲ ಏನೂ ಆಗಲಿಲ್ಲ. ಇನ್ನು ಅಡುಗೆ ಕೆಲಸ ಎಲ್ಲ ಮುಗಿಸಿ ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡಿ ಒಬ್ಬೊಬ್ಬರಾಗೆ ಬರ್ತಾ ಇದ್ರಪ್ಪ ಗೆಸ್ಟು. ಸೊ ಇವಾಗ ಅವ್ರಿಗೆ ಊಟ ಇಟ್ಕೊಟ್ಟು ಹಾಗೆ ವಿಚಾರಿಸ್ಕೊಳ್ತಾ ಇದ್ದೀನಿ, ಅಡುಗೆ ಎಲ್ಲ ಚೆನ್ನಾಗಿದೆಯಾ, ಮಾಡಿರೋ ಐಟಮ್ಸ್ ಎಲ್ಲ ಟೇಸ್ಟ್ ಚೆನ್ನಾಗಿದೆಯಾ ಅಂತ ಕೇಳ್ತಾ ಇದ್ದೀನಿ. ಮತ್ತು ಎಲ್ಲರೂ ಬಂದಿದ್ದು ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಹಾಗೆ ನಾವು ಯಾರ್ಯಾರನ್ನೆಲ್ಲ ಇನ್ವೈಟ್ ಮಾಡಿದ್ರೋ ಸೊ ಎಲ್ಲರೂ ಬಂದಿದ್ದರು. ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಕೆಲವೊಂದಷ್ಟು ಜನ ಮಿಸ್ ಆದರು. ಯಾರಪ್ಪ ಅಂದರೆ ಸೊ ನಮ್ಮೂರವರು, ಹತ್ತಿಬೆಲೆ ನಮ್ಮ ಫ್ಯಾಮಿಲಿಯವರು ಸ್ವಲ್ಪ ಮಿಸ್ ಆದರು. ಬರ್ತಾಯಿದ್ರು, ಬಟ್ ಅಲ್ಲಿ ಒಂದು ಫಂಕ್ಷನ್ ಇರೋ ಕಾರಣ ಬರಲಿಲ್ಲ. ಆಂಟಿಯವ್ರದ್ದು ಮನೆ ಗೃಹ ಪ್ರವೇಶ ಇತ್ತು ಆವತ್ತೇ. ಸೊ ಇನ್ನು ನಾನ್ ವೆಜ್ ತಿನ್ನೋದು ಹೋಮ ಎಲ್ಲ ಮಾಡಿಸಿರ್ತಾರಲ್ವ. ಸೊ ನಾನ್ ವೆಜ್ ತಿಂದು ಹೆಂಗೆ ಹೋಗೋದು, ಬೇಡ, ವರ್ಷ ಬರ್ತಿರ್ತೀವಲ್ಲ, ಸೊ ಇನ್ನೇನು ಹೋಗು, ನೆಕ್ಸ್ಟ್ ವರ್ಷ ಬರ್ತೀವಿ, ಬೇಜಾರು ಮಾಡ್ಕೋಬೇಡ ಅಂತ ಎಲ್ಲರೂ ಸಮಾಧಾನ ಮಾಡಿದ್ದೆ. ಸರಿ ಅಂತ ಏನು ಮಾಡೋದಕ್ಕಾಗೋದಿಲ್ವಲ್ಲ. ಸೊ ಅಲ್ಲಿ ಫಂಕ್ಷನ್ ಆದರೆ ಅಲ್ಲೂ ಅಟೆಂಡ್ ಮಾಡಬೇಕು, ಇಲ್ಲೇನೋ ಅಟೆಂಡ್ ಮಾಡಬೇಕು. ಇಲ್ಲಿ ಅಪ್ಪ ಬಂದಿಲ್ಲ, ಅಮ್ಮ ಮತ್ತು ಅತ್ತಿಗೆ, ಅಣ್ಣ, ತಮ್ಮ ಎಲ್ಲ ಬಂದಿದ್ದರು. ಅಂದರೆ ಮಂಗಳವಾರ ಬಂದಿರಲಿಲ್ಲ ಅವರು, ಸೋಮವಾರ ನೈಟ್ ಬಂದೋದ್ರು ಅಣ್ಣ ಮತ್ತು ತಮ್ಮ. ಅಮ್ಮ ಮತ್ತು ಅತ್ತಿಗೆ ಇಲ್ಲೇ ಇದ್ದರು. ಆಮೇಲೆ ಇವಾಗ ಆಂಟಿಯವರೆಲ್ಲ ಬಂದಿದ್ದಾರೆ. ಎಲ್ಲರನ್ನೂ ಒಂದು ಹತ್ರ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತಲ್ವ ನಿಜವಾಗ್ಲೂ. ಮತ್ತು ನನ್ನ ಅಣ್ಣನ ಮಗ ಅಂತೂ ಅವ್ರಿಗೆಲ್ಲ ಒಂದು ರೀತಿ ಎಂಟರ್ಟೈನ್ಮೆಂಟು. ಎಷ್ಟು ಮುದ್ದು ಹುಡುಗ ಅಂದರೆ ಅವನು. ಇನ್ನೊಬ್ರು ಆಗಿದ್ರೆ ಎಷ್ಟು ಗಲಾಟೆ ಮಾಡ್ತಾಯಿದ್ರು, ನೆಂಟರು ನೋಡಿದ ತಕ್ಷಣ ಕರೆದ್ಕೊಂಡು ಎಷ್ಟು ಗಲಾಟೆ ಮಾಡ್ತಾಯಿದ್ರು. ಬಟ್ ಅವನು ಆ ಥರ ಮಾಡಲಿಲ್ಲ. ಎಲ್ಲರನ್ನೂ ಎಷ್ಟು ಚೆನ್ನಾಗಿ ಸ್ಮೈಲ್ ಮಾಡಿಕೊಂಡು ಅವನೇ ಒಂದು ರೀತಿ ಎಲ್ಲರನ್ನೂ ಸ್ವಾಗತ ಮಾಡ್ಕೊತಾ ಇದ್ದಾನೇನೋ ಅನ್ನೋ ಥರ ಅನಿಸ್ತಾ ಇತ್ತು. ಎಷ್ಟು ಕ್ಯೂಟಾಗಿ ಎಲ್ಲರ ಹತ್ರ ಹೋಗ್ಕೊಂಡು ಎಷ್ಟು ಚೆನ್ನಾಗಿದ್ದ ಗೊತ್ತಾ. ಮತ್ತು ಇವರು ಬಂದು ಅಮ್ಮನ ಜೊತೆ ಹುಟ್ಟಿರೋವಂಥ ಅಕ್ಕ ತಂಗಿಯರು. ಸೊ ಎಷ್ಟು ದಿನದಿಂದ ಈ ಒಂದು ಫೋಟೋ ತೆಗಿಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಫಸ್ಟ್ ನಿಂತಿರೋದು ಗ್ರೀನ್ ಕಲರ್ ಸ್ಯಾರಿ ನಮ್ಮಮ್ಮ, ಆಮೇಲೆ ಅವ್ರ ಅಕ್ಕ ತಂಗಿಯರು ನಮ್ಮ ಆಂಟಿ ಅಂದರು. ಹಾಗೆ ಇಲ್ಲಿ ನಾವು ಅಂದರೆ ಅವ್ರ ಹೊಟ್ಟೆಲಿ ಹುಟ್ಟಿರೋವಂಥವ್ರು ನಾವು ಅಕ್ಕ ತಂಗಿಯರು. ನಾವು ಒಂದು ಫೋಟೋನ ಇಡ್ಸ್ಕೊಳ್ತಾ ಇದ್ದೀವಿ. ಚೆನ್ನಾಗಿತ್ತಪ್ಪ, ನಿಜವಾಗ್ಲೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವಂತೂ. ಎಲ್ಲ ಖಾಲಿ ಆಗಿದ್ದಾರೆ. ಇದಕ್ಕೆ ಮುಂಚೆ ಇನ್ನೂ ಜಾಸ್ತಿ ಇದ್ದರು, ಬಟ್ ಯಾರೂ ವಿಡಿಯೋನೇ ಮಾಡಲಿಲ್ಲ ಗೊತ್ತಾ. ಸೊ
ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ ಮಾತ್ರ ತೊಗೊಂಡಿದ್ದಾರೆ, ಅದನ್ನು ಮಾತ್ರ ಹಾಕಿದ್ದೀನಿ. ಆನಂತರ ಬಂದು ಇನ್ನು ನಾನು ತಿನ್ನೋ ಅಷ್ಟೊತ್ತಿಗೆ ಆಗೋಯ್ತು. ಎಷ್ಟು ಒಂದು 5:30 ಆಗೋಯಿತು. ಬೆಳಗ್ಗೆ ಒಂಚೂರು ಚಿಕನ್ ಸಾಂಬಾರು ಮತ್ತು ಸ್ವಲ್ಪ ರೈಸ್ ತಿಂದಿದ್ದು, ಮತ್ತು ನಾನು ಊಟನೇ ಮಾಡಲಿಲ್ಲ. ಸಾಕಾಗೋಯ್ತು, ನಿಜ ಹೇಳ್ತೀನಿ. 1 kg ಕಮ್ಮಿ ಆಗಿದ್ದೀನಿ ಒಂದೇ ದಿನಕ್ಕೆ. ಓಡಾಡಿ 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 ನಾನ್ ವೆಜ್ ತಿಂದರೂ ಕೂಡ ನಾನು ವೆಯ್ಟ್ ಜಾಸ್ತಿ ಆಗಲಿಲ್ಲ. ಕರೆಕ್ಟಾಗಿ 1 kg ಕಮ್ಮಿ ಆಗಿದ್ದೀನಿ. ಇನ್ನು ಸಾಯಂಕಾಲ ಊಟನ ತಗೊಳ್ತಾ ಇದ್ದೀನಿ. ಸೊ ಅನಂತರ ಬಂದು ಚೆನ್ನಾಗಿತ್ತಪ್ಪ. ಅಡುಗೆಗಳು ಮಾತ್ರ ಸೂಪರ್ ಡೂಪರ್ ಆಗಿತ್ತು, ತುಂಬ ಚೆನ್ನಾಗಿದ್ರು. ಎಲ್ಲರೂ ಹಂಗೆ ಅಂದಿದ್ದು, ಅಡುಗೆಗಳು ಮಾತ್ರ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳಿ. ನಾನು ಹೇಳಿದೆಲ್ಲ, ಯಾವುದು ವೇಸ್ಟ್ ಆಗಲಿಲ್ಲ, ಎಲ್ಲನೂ ಖಾಲಿ ಆಯಿತು. ಆ ನಂತರ ಬಂದು ನೆಕ್ಸ್ಟ್ ಡೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಬುಧವಾರದ್ದು. ಸೊ ಬುಧವಾರ ಬಂದು ಎಲ್ಲರೂ ಹೋದರು ಊರಿಗೆ, ಯಾರೂ ಇರಲಿಲ್ಲ. ಬಿಂದು ಮತ್ತು ಕಾವ್ಯ ಮಾತ್ರ ಇದ್ದರು ಅಷ್ಟೇ. ಸೊ ಅವ್ರನ್ನೆಲ್ಲ ಕರ್ಕೊಂಡು ಇವಾಗ ಬನ್ನೇರುಘಟ್ಟ ಪಾರ್ಕ್ಗೆ ಹೋಗೋಣ ಅಂತ ಹೇಳಿ, ಮನೇಲಿ ರಾಶಿ ಕೆಲಸ ಇದೆ. ಆದರೂ ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ದೆ. ಆಲ್ಮೋಸ್ಟ್ ಒಂದು 70% ಕೆಲಸ ಮುಗಿಸ್ಬಿಟ್ವಿ. ಒಂದು ರಾಶಿ ಬಟ್ಟೆ ಇತ್ತು, ಎಲ್ಲ ಒಗ್ದಾಕಿ, ಬೆಡ್ಶೀಟ್ಸ್ ಎಲ್ಲ ಒಗ್ದಾಕಿ, ಆ ಪಾತ್ರೆಗಳೆಲ್ಲ ಇತ್ತು, ಎಲ್ಲ ವಾಶ್ ಮಾಡಿ ದೊಡ್ಡ ದೊಡ್ಡ ತಪ್ಪಲೆಗಳಿರ್ತಾವಲ್ಲ, ಸೊ ಅದನ್ನೆಲ್ಲ ವಾಶ್ ಮಾಡಿ ಒಂದು ಹತ್ರ ಇಟ್ಟಿದ್ದೀನಿ. ಸೊ ಇವಾಗ ಯಾಕೋ ಹೋಗಬೇಕು ಅನ್ನೋ ಥರ ಅನಿಸ್ತಾ ಇತ್ತು ಮಕ್ಕಳನ್ನ ಕರ್ಕೊಂಡು. ಸೊ ಅದಕ್ಕೋಸ್ಕರ ಅತ್ತಿಬೆಲೆಗೆ ಹೋಗ್ಬೇಕಂತ ಪ್ಲ್ಯಾನ್ ಇದ್ದಿದ್ದು, ಬಟ್ ಪ್ಲ್ಯಾನ್ ಚೇಂಜ್ ಮಾಡಿಕೊಂಡು ಬನ್ನೇರುಘಟ್ಟ ಪಾರ್ಕ್ಗೆ ಹೋಗೋಣ ಅಂತ ಹೇಳಿ ಹೋದ್ವಪ್ಪ. ಸೊ ನನ್ನ ಹಸ್ಬೆಂಡು ಬರ್ತೀನಿ ಅಂತ ಹೇಳಿ ಲಾಸ್ಟ್ ಮೂಮೆಂಟಲ್ಲಿ ಕೈ ಕೊಟ್ಟರು, ನೀವು ಹೋಗಿ ಬನ್ನಿ, ನಾನು ಆಮೇಲೆ ಬರ್ತೀನಿ ಅಂತ ಹೇಳಿ. ಸರಿ ಅಂತ ಹೇಳಿ ನಾನು ಮಕ್ಕಳನ್ನ ಕರ್ಕೊಂಡು ಹೋದೆ. ಬಟ್ ಅಲ್ಲಿ ಏನು ಅಷ್ಟೊಂದು ಪ್ರಾಣಿಗಳೆಲ್ಲ ಏನೂ ಇರಲಿಲ್ಲಪ್ಪ. ಒಂಥರ ಏನೋ ಮನಸ್ಸಿಗೆ ಖುಷಿ ಅನ್ನೋ ಥರ ಅನ್ನಿಸ್ತು. ಯಾವಾಗಲೂ ಮನೇಲಿ ಇದ್ದು ಸ್ವಲ್ಪ ಬೇರೆ ಕಡೆ ಹೋದಾಗ ಏನೋ ಒಂಥರ ಒಂದು ವಾತಾವರಣ ನೋಡಿದಾಗ, ಒಂದು ಹಸಿರಾಗಿರ್ತಾವಲ್ಲ ಗಿಡ ಮರಗಳು ನೋಡಿದಾಗ ಏನೋ ಒಂಥರ ಖುಷಿ ಅನ್ನೋ ಥರ ಅನ್ನಿಸ್ತು. ಇನ್ನು ಇಲ್ಲಿ ಏನಾದರೂ ತಗೊಳ್ಳೋಣ, ಟೊಪ್ಪಿ ಗಿಪ್ಪಿ ತಗೊಳ್ಳೋಣ, ಬಿಸಿಲಿತ್ತಲ್ವ ಸಿಕ್ಕಾಪಟ್ಟೆ. ನಿರೀಕ್ಷೆಗೊಂದು ಟೊಪ್ಪಿ ತಗೊಳ್ಳೋಣ ಅಂತ ಹೇಳಿ ಕೇಳಿದ್ರೆ ಯಾವ್ದು ಎತ್ಕೊಂಡ್ರು 100, 120, 200, 300 ಇದೇ ರೀತಿಯೇ ಹೇಳ್ತಾರೆ. ಅದೇ ಔಟ್ಸೈಡ್ ಬಂದರೆ 20, 30, ಒಳಗಡೆ ಹೋದರೆ 120, 150, 200, 300 ಆ ಥರ ಹೇಳ್ತಾಯಿದ್ರು. ಯಾವುದು ಬೇಡ ನಡೀರಿ ಫಸ್ಟು ಅಂತ ಹೇಳಿ ಕರ್ಕೊಂಬಂದ್ವಿ. ಚೆನ್ನಾಗಿತ್ತು. ಒಂಥರ ಸಿಂಪಲಾಗಿ ಎಂಜಾಯ್ ಮಾಡಿದ್ವಿ, ಜಾಸ್ತಿ ಎಂಜಾಯ್ ಮಾಡಲಿಲ್ಲ, ಸಿಂಪಲಾಗಿ ಎಂಜಾಯ್ ಮಾಡಿದ್ವಿ. ಹೋದಾಗ ಒಂಥರ ಫುಲ್ ಎಕ್ಸೈಟ್ಮೆಂಟ್ ಇತ್ತು, ಬಟ್ ಆಮೇಲೆ ಅದು ಆ ಒಂದು ಎಕ್ಸೈಟ್ಮೆಂಟೇ ಹೋಗ್ಬಿಡುತ್ತಪ್ಪ. ಏನು ಅಂದರೆ ಇವಾಗ ನಾನು ಬಂದಿರೋದು ಎಷ್ಟನೇ ಸತಿ, ಒಂದು 4ನೇ ಸತಿನೇನೋ ಬಂದಿರೋದು ನಾನು. ನನಗೇನು ಅಷ್ಟೊಂದು ಎಕ್ಸೈಟ್ಮೆಂಟ್ ಇರಲಿಲ್ಲ. ಯೋಗಿತಾನೂ ಫಸ್ಟ್ ಒಂದು ಸತಿ ಬಂದಿದ್ಲು, ನಿರೀಕ್ಷೆ ಫಸ್ಟ್ ಟೈಮ್ ಬಂದಿರೋದು. ಮತ್ತು ಬಿಂದು ಮತ್ತು ಕಾವಿ ನಾವೆಲ್ಲ ಒಂದು ಸತಿ ಬಂದಿದ್ವಪ್ಪ. ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ, ಸೊ ಆ ಒಂದು ಟೈಮಲ್ಲಿ ಬಂದಿದ್ವಿ ಇಲ್ಲಿಗೆ. ಅನಂತರ ಬಂದು ಇಲ್ಲಿ ನೋಡ್ತಿರ್ಬೋದು ಝೀಬ್ರಾ ಕಾಣಿಸ್ತಾ ಇದೆ. ಅಪ್ಪ ನೋಡೋದಕ್ಕೆ ಎಷ್ಟು ಚೆನ್ನಾಗಿದ್ದು ಗೊತ್ತಾ. ಒಳ್ಳೆ ಅದಕ್ಕೊಂದು ರೀತಿ ಯಾರೋ ಪೇಂಟ್ ಮಾಡಿದಾರೇನೋ ಒಂದು ಸ್ಕಿನ್ ಅದಕ್ಕೆ ಅನ್ನೋ ಥರ ಅನ್ನಿಸ್ತಾ ಇತ್ತು. ಚೆನ್ನಾಗಿತ್ತು ನೋಡೋದಕ್ಕೆ. ಆನಂತರ ಬಂದು ಇಲ್ಲಿ ಟೈಗರ್ ನನಗೇನು ಅನ್ನಿಸ್ತಾ ಇತ್ತು ಗೊತ್ತಾ, ನಾವು ಖುಷಿ ಪಡೋದಕ್ಕೋಸ್ಕರ ಪ್ರಾಣಿಗಳನ್ನೆಲ್ಲ ತಂದು ಈ ರೀತಿ ಬಂಧಿಸಿದ್ದಾರೆ ಅನ್ನೋ ಥರ ಅನ್ನಿಸ್ತಾ ಇತ್ತು. ಆ ಪ್ರಾಣಿಗಳು ನೋಡೋದಕ್ಕಿಂತ ನನಗೆ ನೋಡಿ ಈ ಕೋತಿ ಮರಿಗಳನ್ನ ಇದು ನೋಡೋದಕ್ಕೆ ಒಂಥರ ಖುಷಿ ಅನ್ನಿಸ್ತಾ ಇತ್ತು. ಸೇಮ್ ನೋಡಿ, ಒಂದು ತಾಯಿ ಆ ಮಗುನ ಯಾವ ರೀತಿ ಪಾಲನೆ ಮಾಡುತ್ತೆ ಅಂದರೆ, ಪ್ರತಿಯೊಂದು ಪ್ರಾಣಿನೂ ಅಷ್ಟೇ, ಮನುಷ್ಯನೂ ಅಷ್ಟೇ. ಸೊ ಒಂದು ತಾಯಿ ಪ್ರೀತಿ ಯಾವ ರೀತಿ ಇರುತ್ತೆ ಅಲ್ವಾ, ನಿಜವಾಗ್ಲೂ ಅದನ್ನು ನೋಡಿ ನಂಗೆ ತುಂಬಾ ಖುಷಿ ಆಯಿತು. ಆನಂತರ ಬಂದು ಇಲ್ಲಿ ಬೋಟಿಂಗ್ ಹತ್ರ ಬಂದ್ವಿ. ನಾವು ಹೆಂಗೆ ಹೋದ್ವಿ ಗೊತ್ತಾ, ಎಂಟ್ರೆನ್ಸಿಂದ ಎಕ್ಸಿಟ್ಗೆ ಹೋಗ್ಲಿಲ್ಲಪ್ಪ, ನಾವು ಎಕ್ಸಿಟಿಂದ ಎಂಟ್ರೆನ್ಸ್ಗೆ ಹೋಗಿದ್ದೀವಿ. ಸೊ ಲಾಸ್ಟಿಂದ ಫಸ್ಟಿಗೆ ನೋಡ್ಕೊಂಡು ಹೋಗಿದ್ದೀವಿ. ಆ ಬೋಟಿಂಗ್ ಹತ್ರ ಹೋದರೆ ಅಲ್ಲಿ ಎಷ್ಟು 300, 400 ಹೇಳ್ತಾಯಿದ್ರು ಸುಮ್ಮನೆ ಒಂದು ರೌಂಡ್ ಹೋಗಿ ಬರೋದಕ್ಕೆ. ಆಮೇಲೆ ಕಾವ್ಯ ಬಿಂದವರೆಲ್ಲ ಸುಮ್ಮನೆ ಇವೆಲ್ಲ ವೇಸ್ಟ್ ಖರ್ಚು, ಬೇಡ ಬಾ ಅಂತ ಹೇಳಿ ಕರ್ಕೊಂಬಂದರು. ಸರಿ ಅಂತ ಹೇಳಿ ಬಂದ್ವಿ. ಆನಂತರ ಬಂದು ಈ ಕಡೆ ಆನೆಗಳನ್ನ ನೋಡ್ತಾ ಇದ್ದೀವಿ. ಅವು ಎಷ್ಟು ಕ್ಯೂಟಾಗಿ ಜಗಳ ಆಡ್ತಿತ್ತು ಅಂದರೆ, ನೋಡೋದಕ್ಕೆ ಒಂಥರ ಖುಷಿ ಅನ್ನಿಸ್ತಾ ಇತ್ತು. ಈ ಮಕ್ಕಳು ಜಗಳ ಆಡ್ತಾರೆ. ನನಗೆ ಅವೆರಡು ಜಗಳ ಆಡ್ತಾ ಇದ್ದದಕ್ಕೆ ನನ್ನ ಮಗಳಿಬ್ಬರು ಜಗಳ ಆಡೋದು ನೆನಪಾಗ್ತಾ ಇತ್ತು. ನಾನು ಹಂಗೆ ಹೇಳ್ತೇನೆ ನೋಡಿ, ನೀವು ಜಗಳ ಆಡ್ದಂಗೆ ಅವು ಜಗಳ ಆಡ್ತಿದ್ದಾವೆ ಅಂತ ಹೇಳ್ತಾ ಇದ್ದೆ. ಇಲ್ಲಿ ಚಿರತೆ. ಸೊ ಅನಂತರ ಬಂದು ಮೊಸಳೆ.
ಇದು ನನಗೆ ನಿಜವಾಗ್ಲೂ ಹೇಳ್ತೀನಿ, ಇದು ಪ್ಲಾಸ್ಟಿಕ್ ರಿಯಲ್ ಅನ್ನೋದೇ ಇದುವರೆಗೂ ಗೊತ್ತಾಗಿಲ್ಲ. 3 ಸತಿ 4 ಸತಿ ಹೋಗಿದ್ದೀನಿ, ಇದುವರೆಗೂ ಅದು ಪ್ಲಾಸ್ಟಿಕ್ ರಿಯಲ್ ಅನ್ನೋದೇ ಗೊತ್ತಿಲ್ಲ. ಒಂದೇ ಜಾಗದಲ್ಲೇ ಇರ್ತಾವಪ್ಪ, ಒಂದೇ ಜಾಗದಲ್ಲೇ. ಅದು ನಾನು ಹೇಳ್ತಾ ಇದ್ದೆ ಅದು ಪ್ಲಾಸ್ಟಿಕ್ ಅಂತ ಹೇಳ್ತಾ ಇದ್ದೆ. ಆಮೇಲೆ ಬಿಂದು ಹೇಳ್ತಾ ಇದ್ಲು, ಅಕ್ಕ ನೋಡು ಅದು ಕಣ್ಣು ನೋಡು, ಅದು ಹೆಂಗೆ ಮಿಟುಕಿಸ್ತಾ ಇದೆ, ಅದು ಹೆಂಗೆ ಪ್ಲಾಸ್ಟಿಕ್ ಆಗುತ್ತೆ ಅಂತ ಅವಳು ಹೇಳ್ತಾ ಇದ್ಲು. ಅಯ್ಯೋ ಹೌದಾ ಅಂದ್ಕೊಂಡು ಬಂದೆ. ಆನಂತರ ಬಂದು ತುಂಬ ಸ್ವಲ್ಪ ನಮಗೆ ಏನು ಸ್ವಲ್ಪ ಎಕ್ಸೈಟ್ ಆಗಿದ್ದು ಇವು ಹಾವು. ಇವುಗಳನ್ನ ನೋಡಿ ಸ್ವಲ್ಪ ಭಯನೂ ಆಯಿತು, ಒಂದು ಸ್ವಲ್ಪ ಏನೋ ನೋಡ್ತಿದ್ದೀವಿ ಅನ್ನೋ ಥರ ಕೂಡ ಅನ್ನಿಸ್ತಾ ಇತ್ತು. ಹಾವುಗಳಪ್ಪ, ಕಾಳಿಂಗ ಸರ್ಪ ಚೆನ್ನಾಗಿತ್ತು ಒಂಥರ ನೋಡೋದಕ್ಕೆ. ನಂತರ ಬಂದು ನೋಡಿ ಅದು ಯಾವ ರೀತಿ ಫೋರ್ಸ್ ಕೊಡ್ತಾ ಇದೆ ಅಂದರೆ ಅದನ್ನು ಬಿಟ್ಟರೆ ಮಾತ್ರ ಪಕ್ಕ ನಮ್ಮ ಕಡೆ ಬಂದೇ ಬರುತ್ತೆ ಅದು ಅನ್ನೋ ಥರ ನೋಡ್ತಾ ಇತ್ತು. ಆನಂತರ ಬಂದು ಎಷ್ಟು ಹಾವುಗಳು ಗೊತ್ತಾ, ಭಯಂಕರ ಇದ್ದವು. ಒಂದೊಂದು ಇದರಲ್ಲಿ ಒಂದೊಂದು ಏನು ಹೇಳ್ತಾರೆ, ಒಂದು ಬೋನ್ ಥರ ಹಾಕಿರ್ತಾರಲ್ವ, ಸೊ ಅಲ್ಲಿ ಎಷ್ಟು ಥರಗಳು ಹಾವು. ನಿಜವಾಗ್ಲೂ ಒಂದು ಬೋನಲ್ಲಿ ಏನಿಲ್ಲ ಅಂದ್ರೆ ಒಂದು 20-30 ಹಾವುಗಳನ್ನು ಇಟ್ಟಿದ್ದಾರಪ್ಪ. ಚೆನ್ನಾಗಿತ್ತು. ಕಾಳಿಂಗ ಸರ್ಪ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ. ಇದೆಲ್ಲ ಅದೇ ಟಿ ವಿಯಲ್ಲಿ ನೋಡಿದ್ದು, ಮತ್ತು ಇಲ್ಲಿ ಪಾರ್ಕಲ್ಲಿ ನೋಡ್ತಾ ಇದ್ದೀನಿ. ಆಮೇಲೆ ಅಲ್ಲಿ ಚಿಕ್ಕ ಬಿಳಿ ಕಲರ್ದು ಇಲಿ ಮರಿಗಳನ್ನ ಬಿಟ್ಟಿದ್ದಾರೆ. ಅದು ಹಾವು ತಿನ್ನೋದಕ್ಕೋ ಏನೋ ಗೊತ್ತಿಲ್ಲ, ಹಾವು ಮುಂದೆನೇ ಓಡಾಡ್ತಾ ಇದೆ, ಅದು ಕೇರೆ ಮಾಡ್ತಾ ಇಲ್ಲ ಹಾವು. ಹಾಗೆ ಇನ್ನು ಬಂದ್ವಿ ಔಟ್ಸೈಡು. ಬಂದಮೇಲೆ ಏನಾದರೂ ತಿನ್ನಬೇಕು ಅಂತ ಮಕ್ಳು ಇದು ಮಾಡ್ತಾಯಿದ್ರು. ಸರಿ ಅಂತ ಹೇಳಿ ಸ್ನ್ಯಾಕ್ಸ್ ರೀತಿ ತಗೊಂಡ್ವಿ. ಹೆವಿ ರೇಟ್ ಇತ್ತಪ್ಪ, ನನಗೇನೋ ಅಲ್ಲಿ ಇಷ್ಟನೇ ಆಗಲಿಲ್ಲ. ಇನ್ನೊಂದು ಏನಪ್ಪ ಅಂದರೆ ಅಲ್ಲಿ ಪ್ಲಾಸ್ಟಿಕ್ ಅಲೋ ಇಲ್ಲ, ಅದೊಂದು ನನಗೆ ತುಂಬಾ ಇಷ್ಟ ಆಯಿತು. ಇದೇನೋ ಮಕ್ಕಳು ಏನೋ ಪೊಟ್ಯಾಟೊ ಟ್ವಿಸ್ಟರ ಏನೋ ಹೇಳ್ತಾಯಿದ್ರು, ಅದನ್ನು ತೊಗೊಂಡ್ರು. ಸೊ ಇನ್ನು ಮನೆ ಕಡೆ ಹೊರಡೋ ಅಂಥದ್ದು ಇದಾಗಿದ್ದಪ್ಪ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್ ಬಾಯ್.